ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಅನ್ನುವಂಥದ್ದು ಬೇಸಿಕಲಿ ಇದೊಂದು ರೆಸಿಡೆನ್ಷಿಯಲ್ ಸ್ಕೂಲ್. ಮೊದಲಿಂದಲೂ ನನ್ನ ಮನಸ್ಸಲ್ಲಿ ಇರುವಂಥ ಯೋಚನೆ ಏನು ಅಂತ ಹೇಳಿದರೆ, ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನುವಂಥದ್ದು ಪಟ್ಟಣದ ಎಲ್ಲ ಜಂಜಾಟಗಳಿಂದ ದೂರ ಇರಬೇಕು. ಅದು ಪರಿಸರ ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಇದೆಲ್ಲದಕ್ಕಿಂತ ದೂರ ಇಟ್ಕೊಂಡು ಒಂದು ಪ್ರಶಾಂತವಾಗಿರುವಂತಹ ಒಂದು ಪರಿಸರದ ಮಧ್ಯೆ ಒಂದು ರೆಸಿಡೆನ್ಷಿಯಲ್ ಶಾಲೆ ಇರಬೇಕನ್ನುವಂಥದ್ದು ಮೊದಲಿಂದಲೂ ನನ್ನ ಮನಸ್ಸಲ್ಲಿರುವಂಥ ಕನಸು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಜಾಗಗಳನ್ನು ಯೋಚನೆ ಮಾಡಿದಾಗ ನನಗೆ ಸೂಕ್ತ ಅಂತ ಕಂಡಿರುವಂಥ ಜಾಗ ಯಾವುದು ಅಂತ ಹೇಳಿದ್ರೆ ಈ ಸಾಣೂರು. ಇಲ್ಲಿ ನಮಗೆ ಸುಮಾರು ಒಂದು 25 ಎಕರೆಯಷ್ಟು ಜಾಗ ಇದೆ. ಈ 25 ಎಕರೆಯ ವಿಶಾಲ ಒಂದು ಪರಿಸರದಲ್ಲಿ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ 25 ಎಕರೆಯಲ್ಲಿ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಭತ್ತದ ಗದ್ದೆ ಇದೆ, ಒಂದು 3 ವಿಶಾಲ ದೊಡ್ಡ ಕೆರೆ ಇದೆ, ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆ. ಅಕ್ಕಪಕ್ಕ ಎಲ್ಲಿ ನೋಡಿದರೂ ಕೂಡ ನಮಗೆ ಕಾಣುವಂಥದ್ದು ಹಸಿರೆ, ಕಾಡು ಇದೆ, ಬೆಟ್ಟಗುಡ್ಡಗಳಿದೆ. ಇದೆಲ್ಲರ ನಡುವೆ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಕಲ್ಪನೆ ಇರುವಂಥದ್ದು. ಇದೆಲ್ಲವೂ ಕೂಡ ಮಕ್ಕಳ ಒಂದು ಸಮಗ್ರ ವಿಕಾಸಕ್ಕೆ ಪೂರಕ ಆಗ್ಬೋದು ಅನ್ನುವಂಥದ್ದು ನಮ್ಮ ಯೋಚನೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯನ್ನು ನಾವು ಈ ಗ್ರಾಮದಲ್ಲಿ ಮತ್ತು ಈ ಪರಿಸರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ವಿದ್ಯಾಕ್ಷೇತ್ರ ಅನ್ನುವಂಥದ್ದು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇವೆ. ಇವತ್ತು ಎಲ್ರಿಗೂ ಇರುವಂತಹ ಒಂದು ಅಪೇಕ್ಷೆ ಏನು ಅಂತ ಹೇಳಿದರೆ, ನಮ್ಮ ಮಗು ವೈದ್ಯ ಆಗಬೇಕು, ನಮ್ಮ ಮಗು ಇಂಜಿನಿಯರ್ ಆಗಬೇಕು, ನಮ್ಮ ಮಗು ಒಳ್ಳೆ ಸಂಶೋಧಕ ಆಗಬೇಕು. ಈ ರೀತಿಯ ಒಂದು ಹಲವಾರು ಕನಸುಗಳನ್ನು ಇವತ್ತೆಲ್ಲ ಪೇರೆಂಟ್ಸ್ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಕನಸುಗಳಿಗೆ ಪೂರಕವಾಗಿ ಒಂದು ಉತ್ಕೃಷ್ಟವಾಗಿರುವಂತಹ ಒಂದು ಆಧುನಿಕವಾಗಿರುವಂತಹ ಶಿಕ್ಷಣವನ್ನು ಕೊಡಬೇಕನ್ನುವಂಥ ಯೋಚನೆ ನಮ್ಮದು. ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳನ್ನು ಕಟ್ಟಬೇಕು. ನಮ್ಮ ಭಾರತ ಅನ್ನುವಂಥದ್ದು ಇಡೀ ಜಗತ್ತಿಗೆ ಮಾರ್ಗದರ್ಶನ ಕೊಟ್ಟಂತಹ ಒಂದು ದೇಶ, ಅಗಾಧವಾದಂಥ ಒಂದು ಜ್ಞಾನ ಸಂಪತ್ತನ್ನು ಹೊಂದಿದಂಥ ದೇಶ. ಇವತ್ತು ನಮ್ಮ ದುರಂತ ಏನು ಅಂತ ಹೇಳಿದರೆ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದು ಯಾವುದರ ಪರಿಚಯವೂ ಕೂಡ ನಮಗೆ ಶಿಕ್ಷಣ ವ್ಯವಸ್ಥೆಯ ಮುಖಾಂತರ ಆಗ್ತಾ ಇಲ್ಲ. ಇವತ್ತು ನಮಗೆ ವೇದಗಳ ಬಗ್ಗೆ ಯಾವ ನಾಲೆಜ್ ಕೂಡ ಇಲ್ಲ. ಇವತ್ತು ಮಹಾಭಾರತ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ರಾಮಾಯಣ ಅಂದರೆ ಏನು ಅಂತ ಗೊತ್ತಿಲ್ಲ, ಉಪನಿಷತ್ತು ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಕಾಲಘಟ್ಟದಲ್ಲಿ ಮಕ್ಕಳು ಬಹಳ ಯಾಂತ್ರಿಕವಾಗಿ ಬೆಳೀತಾ ಇದ್ದಾರೆ. ಬಟ್ ಇದಕ್ಕೆ ವಿರುದ್ಧವಾಗಿ ಮಕ್ಕಳನ್ನು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಬೆಳೆಸಬೇಕು ಅನ್ನುವಂಥ ಒಂದು ಕನಸಿನಿಂದ ಈ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ.